ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ನೋಡಿದ್ರೆ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ಜನವರಿ 2025 ನಡೆದ ಕ್ವಶನ್ ಪೇಪರ್ ಇರೋದ. ಈ ಕ್ವಶನ್ ಪೇಪರ್ ಏನು ಕೇಳ್ಯಾರ ಎಂಬುದನ್ನು ನೋಡ್ರಿ. ಈಗ 2026ಕ್ಕೆ ಯಾವ ಬರೋ ಚಾನ್ಸಸ್ ಇದೆ ಕ್ವಶನ್ಗಳನ್ನು ಇಲ್ಲಿ ನೋಡ್ಕೋರಿ. ಇದು ಬರ್ಬೋದು ಚಾನ್ಸಸ್. 5ನೇ ಕ್ವಶನ್ ರೀ, ಕೆಳಗಿನ ಯಾವುದು ಕಾಗದ ತೆರಿಗೆಯ ಉದಾಹರಣೆಯಾಗಿದೆ. ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ. ಇದು ಸರಿಯಾದ ಉತ್ತರ ಯಾವುದಂದ್ರೆ ಸಂಪತ್ತಿನ ತೆರಿಗೆ. ಇದು ಬರೋ ಚಾನ್ಸಸ್ ಜಾಸ್ತಿ ಇದೆ, ನೋಡ್ಕೊರಿ. ಈ ರೀತಿ ಕೇಳಿದಾರ 2025 ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಇದೆ. ಇದು ನೋಡ್ಕೊಂಡು ಇನ್ನೊಂದಿಟ್ಟು ನೋಡಿ, ನೀವು ಬರೋ ಸಂಭವನೀಯತೆ ಜಾಸ್ತಿ ಇರ್ತಾವೆ. 2 ರಿಂದ 3 ವರ್ಷದ ಪ್ರಿಪ್ರೇಟರಿ ಎಕ್ಸಾಮ್ಗಳನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಬೇಡಿಕೆ ಎಂದರೇನು ಬಂದದ ನೋಡ್ರಿ. ಸಂಭವನೀಯತೆ ಅದು ಜಾಸ್ತಿ ಇದೆ. ಮತ್ತು ಆರ್ಥಿಕ ಏಜೆಂಟರು ಯಾರು ಇದು ಬಂದದ. ಇಲ್ಲಿ ಸಂದಾಯ ವೆಚ್ಚ ಅರ್ಥವನ್ನು ಬರೀರಿ ಉದಾಹರಣೆ ಸಹಿತ ಅಂತ ಕೇಳಿದ್ರೆ ಇದು ಬರೋ ಚಾನ್ಸಸ್ ಅದ. ಮತ್ತು ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ ಬರ್ತದೆ. ನೋಡ್ಕೊರಿ ಸರಿ, ಇವತ್ತನ್ನು ನೋಡ್ಕೊರಿ. ಈ ಕ್ವಶನ್ ಪೇಪರ್ ನೋಡ್ಕೊರಿ, ನಿಮ್ಗೆ ಭಾಳ ಹೆಲ್ಪ್ಫುಲ್ ಅದ. ಇದು ಫಿಕ್ಸ್ ಕ್ವಶನ್ ನೋಡ್ರಿ. 27ನೇದ್ರಿ ಫಿಕ್ಸ್ ಕ್ವಶನ್ನ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವುವು? ಏನು ಉತ್ಪಾದಿಸಬೇಕು, ಯಾರಿಗೆ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಎಂಬುದಲ್ಲ ಅದ ಫಿಕ್ಸ್ ಕ್ವಶನ್ ಆಗಿರ್ತದೆ. ಎಲ್ಲಾದರೂ ಫಿಕ್ಸ್ ಕ್ವಶನ್. ಅವಕಾಶ ನಕ್ಷೆಯ ರೇಖಾಚಿತ್ರ ಮೂಲಕ ವಿವರಿಸಿ ಅಂತ ಕೇಳಿದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ನೋಡ್ಕೋರಿ. ಅದೇ ರೀತಿ ಇಳಿಮುಖ ಸೀಮಾಂತ ತುಷ್ಟಿವನ್ನು ನೋಡಿ. ಒಂದಿಷ್ಟು ಕ್ವಶನ್ಗಳಂದಾವ ಫಿಕ್ಸ್ ಕ್ವಶನ್ಗಳಾಗಿರ್ತಾವೆ, ಅವನ್ನ ನೀವು ನೋಡ್ಕೋರಿ. ಅವು ಬೀಳೋ ಚಾನ್ಸಸ್ ಇರ್ತಾವ್ರ. ಫಿಕ್ಸ್ 100% ಬೀಳಬೇಕ್ರೆ ಬೀಳಕ್ರೆ ಆಗೋದಿಲ್ಲ. ಕಡ್ಡಾಯ ಕ್ವಶನ್ಗಳು ಏನಾರು ಇರ್ತಾವೆ, ಅವನ್ನ ನೋಡ್ಕೋರಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇಲ್ಲಿ TR MR ಮತ್ತು ARಗಳನ್ನು ಕಂಡುಹಿಡಿದೈತೆ. ಈ ನಿಯಮಗಳು ಫಿಕ್ಸ್ ಇರ್ತಾವೆ, ನೋಡ್ಕೊರಿ. ಅದೇ ರೀತಿ ಇದು ಒಂದು ಕ್ವಶನ್ ಪೇಪರ್ ಆದ್ರಿ. ಇನ್ನೊಂದು ಕ್ವಶನ್ ಪೇಪರ್ ಅದ. ಇದು ಜಿಲ್ಲಾ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರ ಸಂಘ ಚಿಕ್ಕಬಳ್ಳಾಪುರ ಒಳಗೆ ಪೂರ್ವ ಪರೀಕ್ಷೆ ನಡೆದಿತ್ತು 2025 ಜನವರಿ ಒಳಗೆ. ಅದು ಕ್ವಶನ್ ಪೇಪರ್ ಯಾವ ರೀತಿ ಆಯ್ತು ಎಂಬುದು ನೋಡ್ರಿ. ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಲ್ಲ. ಇಲ್ಲೂ ಸೇಮ್ ಇದೆ, ಸೇಮ್ ಕ್ವಶನ್ ಪೇಪರ್ ಅದ. ಯಾವ ವ್ಯತ್ಯಾಸಗಳಲ್ಲಿ ಇರಲ್ಲ. ಅಲ್ಪ ಸ್ವಲ್ಪ ಚೇಂಜಸ್ ಆಗಿರ್ತಾವೆ ಕ್ವಶನ್ ಪೇಪರ್. ನೀವು 1-2-3 ಕ್ವಶನ್ ಪೇಪರ್ ರೆಫರ್ ಮಾಡಿದ್ದಾದಲ್ಲಿ ನಿಮ್ಗೆ ಏನು ಮಾಡೋದು ಅಂದ್ರೆ ಅಂಕಗಳ ಗರಿಷ್ಠ ಬರೋಕ್ಕೆ ಅನುಕೂಲ ಆಗ್ತದೆ. ನೀವು ಸರಿಯಾಗಿ ಕ್ವಶನ್ಗಳನ್ನ ನೋಡ್ಕೊರಿ. ಅದೇ ರೀತಿ ನಮ್ಗೆ ಹಾಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಈ ಕ್ವಶನ್ ಪೇಪರನ್ನು ಕಂಪ್ಲೀಟಾಗಿ ನೀವೇನು ಮಾಡ್ಬೇಕಂದ್ರೆ ನೋಡ್ಕೊರಿ. ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಐತೆ. ಯಾರೋ ಕಮೆಂಟ್ ಹಾಕಿರು ಇಂಗ್ಲೀಷ್ ಮೀಡಿಯಮ್ ಇಲ್ಲಂದ್ರೆ ಸರ ಕನ್ನಡ ಮೀಡಿಯಮ್ ಮಾತ್ರ ಐತೆ. ಇಲ್ಲಿ 2 ಮೀಡಿಯಮ್ ಐತೆ, ನೋಡ್ಕೊರಿ ನೀವು. ಇದು 2025 ಇದು ದ್ವಿತೀಯ PUC. ಇದು ಗೌರ್ಮೆಂಟ್ ರೀ. ಸರಿಯಾಗಿ ನೋಡ್ಕೊರಿ. ನೋಟು ಅಮಾನ್ಯೀಕರಣ 2016 ಆಗೋಯ್ತು. ಈಗ ಪ್ರೆಸೆಂಟ್ ಏನಿರುತ್ತೆ ಅದು ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ, ನೋಡ್ಕೊರಿ. ಎಕನಾಮಿಕ್ಸ್ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಥ್ಯಾಂಕ್ ಯು ಆಲ್. ಹಾಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋಗಳು ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ.